ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದ ಡೈಲಿ ವ್ಲಾಗ್ಸ್ನ ಮಾಡೋಕ್ಕೆ ಹಾಗೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಫ್ಯೂಚರಲ್ಲಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಅದರ ನೋಟಿಫಿಕೇಷನ್ ಸಿಗುತ್ತೆ. ಯೂಶ್ವಲಾಗಿ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಡೈಲಿ ವ್ಲಾಗ್ಸ್ನ ಇನ್ಮೇಲಿಂದ ಬಿಟ್ವೀನ್ 5 to 7 ಈವ್ನಿಂಗ್, ಸಂಜೆ 5 ಗಂಟೆಯಿಂದ 7 ಗಂಟೆ ಅಷ್ಟೊತ್ತಿಗೆ ಪೋಸ್ಟ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಮರಿದಲ್ಲೇ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಇನ್ವಿಸಿಬಲ್ ಗ್ರಿಲ್ಸ್. ಸೊ ಈ ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟ್ಸು, ಎಸ್ಪೆಷಲಿ ವೆಲ್ ನೋನ್ ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ ಇರ್ತಾರಲ್ಲ, ಇವರೆಲ್ಲ ನಿಮಗೆ ಈ ದಪ್ಪ ಗ್ರಿಲ್ಸ್ ಏನು ಬರುತ್ತೆ ಅದನ್ನು ಹಾಕೋಕ್ಕೆ ಬಿಡಲ್ಲ. ಯಾಕೆ ಅಂದರೆ ಆ್ಯಸ್ ಪರ್ BBMP ರೂಲ್ಸು ನೀವು ಯಾವುದೇ ಅಪಾರ್ಟ್ಮೆಂಟಲ್ಲಿ ಗ್ರಿಲ್ಸ್ ಹಾಕೋಂಗಿಲ್ಲ. ಅದಕ್ಕೇನೆ ನಾವೇನು ಮಾಡಿದ್ವಿ, ಯಾವ ಥರ ಗ್ರಿಲ್ಸ್ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಯಾಕೆಂದರೆ ನಾವಿರೋದು 17th ಫ್ಲೋರಲ್ಲಿ, ಹಾಗೆ ಚಿಕ್ಕ ಮಕ್ಕಳು ಇರೋದ್ರಿಂದ ಇಟ್ಸ್ ಆಲ್ವೇಸ್ ಡೇಂಜರ್ ಟು ಲೀವ್. ಏನು ಹಾಕ್ತಲೇ ಇರೋದಕ್ಕೂ ಸಖತ್ ಡೇಂಜರ್. ಅದು 17ನೇ ಫ್ಲೋರು, ಹೇಳೋಕ್ಕಾಗಲ್ಲ. ಅವರಿಗೊಂಥರ ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ರೂಮ್ ಕಿಟಕಿಯಿಂದ ಇರಲಿ ಆಗಿರ್ಬೋದು, ಅಥವಾ ಬ್ಯಾಲ್ಕನಿಯಲ್ಲಿ ಹೋಗಿ ಬಗ್ಗೆ ನೋಡೋದಾಗಿರ್ಬೋದು, ಮಾಡಿದ್ರೂ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾಯಿದ್ವಿ ಏನು ಮಾಡಬೇಕು, ಹೇಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಆ್ಯಕ್ಚುಲಾಗಿ ಏನಾಯಿತು ಅಂತ ಹೇಳಿದ್ರೆ, ಗ್ರಿಲ್ಸ್ ಹಾಕಬೇಕು ಅಂತ ಹೇಳಿದ್ರೆ ನಾವು ಒಳಗಡೆಯಿಂದ ಹಾಕ್ಕೊಬೇಕು ಅಂತ ಹೇಳಿದ್ರು. ಯಾವುದು ಎಲ್ಲರೂ ಹಾಕ್ಸುವಂಥ ಆರ್ಡಿನರಿ ತಿಕ್ ಗ್ರಿಲ್ಸ್ ಬರುತ್ತೆ ನೋಡಿ, ಅದನ್ನು. ಆ ಟೈಮಲ್ಲಿ ನಾನು ನಮ್ಮ ಇಂಟೀರಿಯರ್ ಅವ್ರ ಹತ್ರ ಮಾತಾಡಿದಾಗ ಅವರು ನಮಗೆ ಸುಮಾರು ಇಂಟೀರಿಯರ್ ಕಂಪ್ನೀಸ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು. ಬಟ್ ಅದರಲ್ಲಿ ಕಡೆಗೆ ನಾವು ಕೊಟ್ಟಿದ್ದಂಥದ್ದು ಒಬ್ಬರು ನವೀನ್ ಅಂತ ಹೇಳಿ, ನಮ್ಮ ಹಸ್ಬೆಂಡ್ ಕೊಲೀಗ್ ಫ್ರೆಂಡ್ಸು ಅವ್ರ ಹತ್ರ ಮಾಡಿಸಿದ್ರು. ಸೊ ಅವರು ಹೇಳಿದ್ರು, ಸರ್ ನೀವು ಅದನ್ನು ಟ್ರೈ ಮಾಡಿ ನೋಡ್ಬೋದು, ಇನ್ವಿಸಿಬಲ್ ಗ್ರಿಲ್ಸು ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ವಿ. ಹಾಗೆಯೇ ನಮ್ಮ ಫ್ಲ್ಯಾಟಲ್ಲಿರುವಂಥ ಗ್ರೂಪಲ್ಲಿ ಅದನ್ನು ಕೇಳಿದ್ವಿ ಅದ್ರ ಬಗ್ಗೆ. ಸೊ ಯಾರೋ ಒಬ್ಬರು ಈ ಥರ ಇನ್ಫಾರ್ಮೇಷನ್ ಕೊಟ್ಟರು, ಇವರು ಡೀಲರ್ ಇದ್ದಾರೆ, ಇವ್ರನ್ನ ಕೇಳಿ ಮಾತಾಡಿ ಹಿ ವಿಲ್ ಗೆಟ್ ಇಟ್ ಇನ್ಸ್ಟಾಲ್ಡ್ ಅಂತ ಹೇಳ್ಬಿಟ್ಟು. ಹಾಗೇನೇ ಪರ್ಮಿಷನ್ ತೊಗೊಂಡ್ವಿ ನಮ್ಮ ಕಮ್ಯುನಿಟಿ ಆಫೀಸಿಂದ. ಅವರೂ ಓಕೆ ಅಂತ ಹೇಳಿದ್ರು. ಈ ಇನ್ವಿಸಿಬಲ್ ಗ್ರಿಲ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ದೂರದಿಂದ ನೋಡಿದಾಗ ಗ್ರಿಲ್ಸೇ ಹಾಕಿಲ್ಲ ಅಂತ ಹೇಳ್ಬೋದು, ಆ ರೀತಿ ಇರುತ್ತೆ. ನಾವು ಹಾಕ್ಸಿರೋದು ತುಂಬ ಬೇಸಿಕ್ ಗ್ರಿಲ್ಸು. ಇದರಲ್ಲೂ ಕೂಡ ನಿಮಗೆ ವೆರೈಟೀಸ್ ಬರುತ್ತೆ. ಎಲೆಕ್ಟ್ರಿಕ್ ವೈರಿಂಗ್ ಮಾಡ್ತಾರೆ. ಸೊ ನೀವು ಈ ಆಫೀಸಲ್ಲಿ ಅಥವಾ ಇಂಡಿಪೆಂಡೆಂಟ್ ಮನೆಗಳಲ್ಲೆಲ್ಲ ಹಾಕಿದಾಗ ಅಕಸ್ಮಾತ್ ಯಾರಾದರೂ ಬಂದ್ರೂ ಅದನ್ನು ಕಟ್ ಮಾಡೋಕ್ಕೆ ನೋಡಿದ್ರೆ ಶಾಕ್ ಹೊಡೆಯುತ್ತೆ ಅವರಿಗೆ. ಸೊ ಒಳಗಡೆ ಎಲ್ಲ ಎಂಟ್ರ್ ಆಗೋಕ್ಕಾಗಲ್ಲ, ಆ ರೀತಿ ಎಲ್ಲ ಇದೆ. ಆಮೇಲೆ ಹತ್ತಿರ ಬಂದು ನೋಡಿದಾಗ ರಾತ್ರಿ ಗ್ರಿಲ್ಸು ಲೈಟ್ಸ್ ಬರುತ್ತೆ, ಆ ರೀತಿ ಇನ್ವಿಸಿಬಲ್ ಗ್ರಿಲ್ಸ್ ಇದೆ. ಸೊ ಸುಮಾರು ವೆರೈಟಿ ಆಫ್ ಇನ್ವಿಸಿಬಲ್ ಗ್ರಿಲ್ಸ್ ಇದೆ. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಅದಕ್ಕೇ ನಾನಿವತ್ತು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಇನ್ವಿಸಿಬಲ್ ಗ್ರಿಲ್ಸ್ ಪರ್ ಸ್ಕ್ವೇರ್ ಫೀಟು ನಿಮ್ಗೆ ನಮಗೆ ಅರೌಂಡ್ 250 ರೂಪೀಸ್ ಬಿತ್ತು, ಇನ್ಕ್ಲೂಡಿಂಗ್ GST. ಸೊ ಸುಮಾರು ಡೀಲರ್ಸ್ ಇದ್ದಾರೆ, ಒಬ್ರೊಬ್ಬರು ಒಂದೊಂದು ರೇಟ್ ಕೊಡ್ತಾರೆ ನಿಮಗೆ. ಹೇಗೆ ಇನ್ಸ್ಟಾಲ್ ಮಾಡ್ತಾರೆ, ಹೇಗೆ ಈ ಗ್ರಿಲ್ಸ್ನ ಆ್ಯಕ್ಚುಲಾಗಿ ವಿಂಡೋಸಿಗೆ ಫಿಟ್ ಮಾಡ್ತಾರೆ ಅನ್ನೋದನ್ನ ನಾನು ಮುಂದೆ ವಿಡಿಯೋಲ್ಲಿ ತೋರಿಸಿದ್ದೀನಿ. ನೋಡಿ, ಒಂದು ವೇಳೆ ನಿಮಗೂ ಏನಾದರೂ ಈ ಥರ ಇನ್ವಿಸಿಬಲ್ ಗ್ರಿಲ್ಸ್ ಹಾಕಬೇಕು ಅಂತ ಹೇಳಿದ್ರೆ, ಇವಾಗಂತೂ ಸುಮಾರು ಜನ ಆಲ್ರೆಡಿ ಈ ಫೀಲ್ಡಲ್ಲಿ ಬಂದಿದ್ದಾರೆ ಮಾರ್ಕೆಟಲ್ಲಿ. ಸೊ ಗೂಗಲ್ ಮಾಡಿದ್ರೆ ನೀವು ಡೆಫಿನೆಟಾಗಿ ಯಾರಾದರೂ ನಿಮಗೆ ಸಿಗ್ತಾರೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡು ನಾನು ನನ್ನ ಡೈಲಿ ವ್ಲಾಗ್ಸಲ್ಲಿ ಇದು ಫಸ್ಟ್ ಇನ್ವಿಸಿಬಲ್ ಗ್ರಿಲ್ಸ್ ಬಗ್ಗೆ ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ ಡೆಫಿನೆಟಾಗಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ವಿಸಿಬಲ್ ಗ್ರಿಲ್ಸು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನೋದು ಕೆಲವ್ರಿಗೆ ಡೌಟ್ ಇರ್ಬೋದು. ತುಂಬಾ ಸ್ಟ್ರಾಂಗ್ ಇದೆ, ನೀವು ಅದನ್ನು ವರ್ಕೊಂಡು ನಿಂತ್ಕೊಂಡ್ರೆ ಏನೂ ಆಗೋಲ್ಲ. ಆ್ಯಂಡ್ ಸಖತ್ತು ಸ್ಟ್ರಾಂಗಾಗಿ ಅದನ್ನು ಫಿಟ್ ಮಾಡ್ತಾರೆ. ಅದನ್ನು ಕೂಡ ನಾನು ತೋರಿಸಿದ್ದೀನಿ ನಿಮಗೆ ಹೇಗೆ ಫಿಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ವೇಳೆ ನೀವು ಅಪಾರ್ಟ್ಮೆಂಟಲ್ಲಿ ಇದ್ಕೊಂಡು ನೀವು ಗ್ರಿಲ್ಸ್ ಹಾಕಬೇಕು ಅಂತ ಅಂದ್ಕೊತಾ ಇದ್ದರೆ ಡೆಫಿನೆಟಾಗಿ ಯು ಕ್ಯಾನ್ ಗೋ ಫಾರ್ ಇನ್ವಿಸಿಬಲ್ ಗ್ರಿಲ್ಸ್. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗ್ತಾಯಿದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ನೋಡೋಣ ಹೇಗಿದೆ ಈ ಇನ್ವಿಸಿಬಲ್ ಗ್ರಿಲ್ಸು, ಹಾಗೆ ಹೇಗೆ ಇದನ್ನು ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದು ಹಾಕಿದ ನಂತರ ಈ ರೀತಿ ಕಾಣಿಸುತ್ತೆ. ನೀವು ಆರಾಮಾಗಿ ಇದ್ರ ಮೇಲೆ ಬಟ್ಟೆನೂ ಕೂಡ ಒಣಗಾಕೊಬೋದು.
ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ತುಂಬ ಸ್ಟ್ರಾಂಗಾಗೂ ಇರುತ್ತೆ ಆ್ಯಂಡ್ ಕಾಣಿಸೋದು ಇಲ್ಲ. ಸೊ ನನಗೆ ಪಾಟ್ಸ್ ಇಡೋಕ್ಕೂ ಕೂಡ ಜಾಗ ಆಯಿತು ಈ ರೀತಿ ಇನ್ವಿಸಿಬಲ್ ಗ್ರಿಲ್ಸ್ ಹಾಕ್ಸಿದ್ದಕ್ಕೆ. ಮೊದಲಿಗೆ ನೋಡಿ ಅವರು ಈ ರೀತಿ ಅಲ್ಯೂಮಿನಿಯಂ ಕೇಸಿಂಗ್ನ ತೊಗೊಂಬರ್ತಾರೆ. ಅದಕ್ಕೆ ಆಲ್ರೆಡಿ ಈ ಸ್ಕ್ರೂಸ್ ಫಿಟ್ ಆಗಿರುತ್ತೆ. ಅದಕ್ಕೆ ಅವರು ಹೋಲ್ಸ್ನ ಮಾಡ್ಕೊತಾರೆ. ಈ ರೀತಿ ಹೋಲ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಸೊ ಈ ಅಲ್ಯೂಮಿನಿಯಂ ಏನಿರುತ್ತೆ ಕೇಸಿಂಗು, ಇದನ್ನು ಆ್ಯಕ್ಚುಲಾಗಿ ಅವರು ದೊಡ್ಡ ದೊಡ್ಡ ಅಲ್ಯೂಮಿನಿಯಂ ಕೇಸಿಂಗ್ಸ್ ತೊಗೊಂಬರೋದು. ಅದನ್ನು ವಿಂಡೋ ಪ್ರಕಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಅವರನ್ನು ಕಟ್ಟಿಂಗ್ ಮಾಡ್ಕೊತಾರೆ. ಕಟ್ಟಿಂಗ್ ಮಾಡ್ಕೊಂಡಿದ ನಂತರ ಹೋಲ್ ಮಾಡ್ಕೊತಾರೆ ನೋಡಿ. ಆ ವಯರ್ಸ್ ಸುತ್ತಕ್ಕೆ ಅಂತ ಇರುವಂತಹ ಸ್ಕ್ರೂಸ್ ಅದು. ಸೊ ಇಲ್ಲಿ ಅದನ್ನು ಮೆಷರ್ಮೆಂಟ್ ಮಾಡಿ ಕಟ್ ಮಾಡ್ಕೊತಾ ಇದ್ದಾರೆ. ಅದನ್ನು ಗೋಡೆಗೆ ಇಟ್ಟು ಡ್ರಿಲ್ ಮಾಡಿ ಆನಂತರ ಅದಕ್ಕೆ ಈ ಮಳೆನ ಫಿಟ್ ಮಾಡಿ ಹೊಡಿತಾರೆ. ಸೊ ಮಳೆ ಫಿಟ್ ಮಾಡಿದ ನಂತರ ಅದು ಸ್ಟ್ರಾಂಗಾಗಿ ಆಗುತ್ತೆ. ಸೊ ಕೇಸಿಂಗ್ ಎಲ್ಲ ಹಾಕ್ಕೊಂಡಿದ ನಂತರ ಈ ರೀತಿ ವಯರ್ಸ್ನ ಎಳಿತಾರೆ. ಎರಡು ಕಡೆಗೂ ಆಲ್ಟರ್ನೇಟಾಗಿ ವಯರ್ಸ್ನ ಫಿಟ್ ಮಾಡ್ಕೊಂಡು ಹೋಗ್ತಾರೆ ಮೇಲ್ಗಡೆ ತನಕ. ಅದಾಗಿದ ನಂತರ ಸ್ವಲ್ಪ ಟೈಟ್ ಲೂಸಾಗೇ ಫಿಟ್ ಮಾಡಿರ್ತಾರೆ. ಆಮೇಲಿಂದ ಅದನ್ನು ನೋಡಿ ಈ ರೀತಿ ಫಿಟ್ ಮಾಡ್ಕೊಂಡು ಹೋಗ್ತಾರೆ ಮೇಲ್ವರ್ಗೂ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗಿ ಪೂರ್ತಿಯಾಗಿ ಕವರ್ ಮಾಡ್ತಾರೆ. ಅದಾದಮೇಲೆ ಅದನ್ನು ಜೋರಾಗಿ ಹಾಕಿ ಎಳಿತಾರೆ. ಸೊ ಅದನ್ನು ಪುಲ್ ಮಾಡಿದಾಗ ಏನಾಗುತ್ತೆ, ಫುಲ್ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಆಗಿದ ನಂತರ ಅದನ್ನು ಒಂದು ಸ್ಕ್ರೂ ಹಾಕಿ ಅದನ್ನು ಸ್ಕ್ರೂಸ್ ಎಲ್ಲನೂ ಟೈಟ್ ಮಾಡಿ ಆಮೇಲೆ ಮತ್ತೆ ಅದನ್ನು ಇನ್ನೂ ಟೈಟ್ ಮಾಡಿ ಚೆಕ್ ಮಾಡಿ ಈ ರೀತಿ ಅದನ್ನು ಫಿಟ್ ಮಾಡ್ತಾರೆ. ಸೊ ಅದಾದಮೇಲೆ ಇನ್ನೊಂದು ಪ್ಲೇನ್ ಕೇಸಿಂಗ್ನ ತೊಗೊಂಡು ಸ್ಕ್ರೂಸ್ ಕಾಣಿಸ್ತಲೇ ಇರೋದಕ್ಕೆ ಅದನ್ನು ಪ್ಲೇನ್ ಕೇಸಿಂಗ್ನ ಒಂದು ಕ್ಯಾಪ್ ಹಾಕ್ತಾರೆ. ಸೊ ಈ ರೀತಿ ಇನ್ವಿಸಿಬಲ್ ಗ್ರಿಲ್ಸ್ನ ಮಾಡೋದು. ಅರೌಂಡ್ 1.5 to 2 hours ಟೈಮ್ ತೊಗೊಂಡ್ರು ಇವರು. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡಿದ್ದು. ನಮ್ಮ ಮನೆಯಲ್ಲಿ ಮಾಡಿದಾಗ ನಾನು ಇರಲಿಲ್ಲ, ಪ್ರಸಾದು ಇರಲಿಲ್ಲ. ನಾವು ಅವರಿಗೆ ಕೀ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಸೊ ಅದರಿಂದ ನಾವಿಬ್ಬರು ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ನಮ್ಮ ಮನೇದು ನಾವು ತೋರ್ಸೋಕ್ಕಾಗಲಿಲ್ಲ. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡಿಸ್ತಾಯಿದ್ರು. ಸೊ ಅವ್ರ ಮನೆದು ನಾನು ನಿಮಗೆ ವಿಡಿಯೋ ಹಿಡಿದು ತೋರಿಸ್ತಾ ಇದ್ದೀನಿ. ಈ ರೀತಿ ಆ ಕೇಸಿಂಗ್ನ ಮಾಡಿ ನೀಟಾಗಿ ಇನ್ವಿಸಿಬಲ್ ಗ್ರಿಲ್ಸ್ ಹಾಕಿ ಇಡ್ತಾರೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದನ್ನು ವರ್ಟಿಕಲ್ಲಾಗೂ ಹಾಕ್ತಾರೆ, ಹಾರಿಸಾಂಟಲ್ಲಾಗೂ ಹಾಕ್ತಾರೆ. ಸೊ ನಾವು ಈ ರೀತಿ ಹಾಕ್ಸ್ಕೊಂಡ್ವಿ. ಬಾಲ್ಕನಿಗೂ ಕೂಡ ಹಾಕ್ಸಿದ್ದೀವಿ ನಮ್ಮ ಮನೆಯಲ್ಲಿ. ಆ್ಯಕ್ಚುಲಿ ಬಾಲ್ಕನಿಗೆ ನೆಸೆಸಿಟಿ ಇಲ್ಲ, ಆದ್ರೂ ಹಾಕ್ಸಿದ್ದೀವಿ. ಒಂದು ವೇಳೆ ಎಮರ್ಜೆನ್ಸಿ ಇತ್ತು, ಫೈರ್ ಆಯಿತು ಅಂತ ಏನಾದರೂ ಹೇಳಿದ್ರೆ, ನಿಮಗೆ ಎಕ್ಸಿಟ್ ಆಗೋಕ್ಕೆ ದಾರಿ ಇಲ್ಲ, ಇದೇ ಒಂದು ದಾರಿ ಕಿಟಕಿಯಿಂದ ಹೋಗೋಕ್ಕೆ ಅಂದರೆ, ಆಚೆಯಿಂದ ನಿಮಗೆ ಫೈರ್ನೋರೋ ಅಥವಾ ಮನೆ ಒಳಗಡೆಯಿಂದನೇ ನೀವು ಕಟ್ಟಿಂಗ್ ಪ್ಲೇಯರ್ ತೊಗೊಂಡು ಅದನ್ನು ಅಥವಾ ಕಟರ್ ತೊಗೊಂಡು ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ಟಾಗಿ ನೀವು ಎಸ್ಕೇಪ್ ಆಗೋಕ್ಕೂ ಈಸಿಯಾಗಿರುತ್ತೆ. ಸೊ ಇನ್ವಿಸಿಬಲ್ ಗ್ರಿಲ್ಸ್ ಬಗ್ಗೆ ಈ ರೀತಿ ಒಂದು ಮಾಹಿತಿ ಕೊಟ್ಟಿದ್ದೀನಿ. ಹೋಪ್ಫುಲಿ ನಿಮಗೆಲ್ಲರಿಗೂ ಇದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ವರ್ತು. ನೋಡಿ ಈ ರೀತಿ ಟೈಟಾಗಿ ಮಾಡಿರ್ತಾರೆ ಅವರು. ಸೊ ಏನು ಲೂಸ್ ಆಗಲ್ಲ. ಲೂಸ್ ಆದ್ರೂ 2 ವರ್ಷಕ್ಕೊಂದ್ಸತಿ ಲೂಸ್ ಆಗುತ್ತಂತೆ. ಆವಾಗ ಮತ್ತೆ ಬಂದು ಪುನಃ ನೀವು ಅವ್ರನ್ನ ಕರೆದ್ರೆ ಅದನ್ನು ಟೈಟ್ ಮಾಡ್ತಾರೆ. ನೋಡಿದ್ರಿ ಎಲ್ಲ ಇನ್ವಿಸಿಬಲ್ ಗ್ರಿಲ್ಸ್ ಹೇಗಿದೆ, ಹೇಗೆ ಇನ್ಸ್ಟಾಲ್ ಮಾಡ್ತಾರೆ, ಹಾಗೆ ಅದು ಎಷ್ಟು ಟೈಟಾಗಿರುತ್ತೆ, ಯಾವ ರೀತಿ ಅದನ್ನು ಟೈಟ್ ಮಾಡಿ ಹಾಕ್ತಾರೆ ಅಂತ ಹೇಳಿಬಿಟ್ಟು. ಅಕಸ್ಮಾತಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತು ಅಂದರೆ, ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಡೆಫಿನೆಟಾಗಿ ಲೈಕ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಕೇಳಬೇಕು ಅಂದರೆ ಬರೆದು ತಿಳಿಸಿ, ನಾನು ಅದಕ್ಕೆ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ.
ಮತ್ತೆ ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.